ಉದಾಹರಣೆಗೆ ಹರೀಶ್ ಸ್ಪೀಕ್ ಇಂಗ್ಲಿಷ್. ಹರೀಶ್ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ. ಏನ್ ತಪ್ಪಿದೆ ಇದರಲ್ಲಿ? ಹರೀಶು ಇಂಗ್ಲಿಷ್ ಮಾತಾಡ್ತಾನೆ. ಸರ್ ಹೇಳಿದ್ರಂಗೆ ಐ ಎಲ್ಲಿದೆ ಇಲ್ಲಿ? ನಾನು ಹೇಳಿದ್ದೀನಿ ಹರೀಶ್ ಅಂದ್ರೆ ಹಿ ಅಂತ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹೀಗೆ ಎಸ್ ಇದೆಯಾ? ಇಲ್ಲ. ಹರೀಶ್ ಸ್ಪೀಕ್ಸ್ ಇಂಗ್ಲಿಷ್. ಓಕೆ. ರಾಮ ಡ್ರಿಂಕ್ ಕಾಫಿ ಅಂತ ಇದೆ. ರಾಮ ಡ್ರಿಂಕ್ ಕಾಫಿ ಇದೆ. ಏನ್ ತಪ್ಪಿದೆ ಇಲ್ಲಿ? ಡ್ರಿಂಕ್ ಇದೆ. ಸರ್ ರಾಮ ಅನ್ನೋದು ಹಿ, ಹಾಗಾಗಿ ಮೇಲ್ ವರ್ಗ ಮುಂದ್ಗಡೆ ಏನ್ ಸೇರಿಸ್ಬೇಕು? ಎಸ್ ಸೇರಿಸ್ಬೇಕು. ಬಟ್ ಇದೊಂದು ಬರಲ್ಲ ಯಾವುದು? ಕುಮಾರ್ ಪ್ಲೇ ಕ್ರಿಕೆಟ್ ಅಂತಿದೆ. ಇಲ್ಲಿ ನಾವು ವೈದ್ಯಗಣ ಅಂದ್ರೆ ಇದೊಂದು ಬೇಡ, ಇದು ಸೇರಿಸೋಂಗಿಲ್ಲ. ಇದು ಎಕ್ಸೆಪ್ಷನ್ ಬಿಟ್ಟು ಇದಕ್ಕೆ ಬರೀ ಆಡ್ ಅಂತ ಹಾಕಿ ಅಲ್ಲಿ ಮಾತ್ರ ವೈ ತೆಗೆದು ಐ ಎಸ್. ಮ್ಯಾರಿ, ಕ್ಯಾರಿ, ಓಕೆ, ಅದಕ್ಕೆ ಮಾತ್ರ ವೈ ತೆಗೆದು ಐ ಎಸ್ ಸೇರಿಸೋ. ಸೊ ಇದು ಹರೀಶ್ ಸ್ಪೀಕ್ಸ್ ಇಂಗ್ಲಿಷ್, ರಾಮ ಡ್ರಿಂಕ್ಸ್ ಕಾಫಿ, ಕುಮಾರ್ ಪ್ಲೇಸ್ ಕ್ರಿಕೆಟ್, ಪೀಪಲ್ ಗ್ರೋ ಪ್ಯಾಡಿ, ಜನ ಭತ್ತ ಬೆಳೀತಾರೆ. ತಪ್ಪಿದೆ ಇದರಲ್ಲಿ? ಇಲ್ಲ. ಪೀಪಲ್ ಅಂದ್ರೆ ದೇ, ಜನರು. ಸೊ ದೇ ಪ್ಲೂರಲ್ ಆಗಿರೋದ್ರಿಂದ ಎಸ್ ಬರಲ್ಲ. ನಾನು ಏನ್ ಹೇಳಿದ್ದೀನಿ? ಎಸ್ ಯಾವ್ದು ಬರುತ್ತೆ? ಹಿ, ಶಿ, ಇಟ್. ಉದಾಹರಣೆಗೆ ದ ಡಾಗ್ ಬಾರ್ ಅಟ್ ಸ್ಟ್ರೇಂಜರ್ಸ್. ನಾಯಿ ಅಪರಿಚಿತರ ನೋಡಿ ಬೊಗಳುತ್ತೆ ಅಂತ. ಇಲ್ಲಿ ಏನ್ ತಪ್ಪಿದೆ ಅಂದ್ರೆ ಡಾಗ್ ಅಂದ್ರೆ ಇಟ್ ಅಂತ. ಇಟ್ಟಿಗೆ ಮೈನ್ ಅವ್ರನ್ನ ಮುಂಗಡೆ ಏನಿರ್ಬೇಕಾಗಿತ್ತು? ಎಸ್ ಇರ್ಬೇಕಾಗಿತ್ತು. ಎಸ್ ಇಲ್ಲ, ಹಾಗಾಗಿ ಹಾಕಿದ್ದೀನಿ. ಹಾಗಾಗಿ ಏನಾಯ್ತು? ಸರಿ ಆಯ್ತು. ಓಕೆ. ಐ ಡ್ರಿಂಕ್ ಕಾಫಿ. ಸರಿನಾ? ದಿಸ್ ಈಸ್ ಪ್ರೆಸೆಂಟ್ ಸಿಂಪಲ್. You should be able to identify the tense. Which tense is this? ಇದು ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್. ಆಲ್ಮೋಸ್ಟ್ ಈಗ even if you go to degree classes, ಪ್ರೆಸೆಂಟ್ ಸಿಂಪಲ್ ಇಂದ ಪಾಸ್ಟ್ ಸಿಂಪಲ್ ಚೇಂಜ್ ಮಾಡಿ ಅಂತ ಕೇಳ್ತಾರೆ. If you don't know present simple, how can you change from present simple to past simple? So ಹಾಗಾಗಿ ಡ್ರಿಂಕ್ ಇಂಡಿಕೇಟ್ ಮಾಡುತ್ತೆ ಇದು ಪ್ರೆಸೆಂಟ್ ಅಂತ. ಅದೇ ಡ್ರ್ಯಾಂಕ್ ಅಂತ ಇದ್ದಿದ್ರೆ ಪಾಸ್ಟ್ ಅಂತ ಇಂಡಿಕೇಟ್ ಮಾಡುತ್ತೆ. ನಾನು ವರ್ಬ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ವರ್ಬ್ ಏನಿದೆ ಬೇಸ್ ಫಾರಮ್ V1 ಅಂತ ಏನ್ ಹೇಳಿದೆ ಅದೇನ್ ಹೇಳುತ್ತೆ? ಪ್ರೆಸೆಂಟ್ ಅಂತ ಹೇಳುತ್ತೆ. ಸರಿ, ಒಂದು ಪ್ರಶ್ನೆ. ಐ ಡ್ರಿಂಕ್ ಕಾಫಿ ಅಂತ ಹೇಳಿದೆ ನಾನು. ಇದು ಪಾಸಿಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್. ಅದು ಅಸರ್ಟಿವ್ ಕೂಡ ಅಂತ ಹೇಳ್ತೀನಿ. ಅದನ್ನ ನೆಕ್ಸ್ಟ್ ನೋಡೋಣ. ಫುಲ್ ಸ್ಟಾಪ್ ಇದೆ. ಇದನ್ನ ನಾನು ಕಾಫಿ ಕುಡಿತೀನಿ ನೆಗೆಟಿವ್ ಮಾಡಬೇಕು ಅಥವಾ ಕ್ವಶನ್ ಮಾಡಬೇಕು. ಕ್ವಶನ್ ಮಾಡೋದು ಹೇಗೆ? ಕ್ವಶನ್ಗೆ ಇಂಗ್ಲಿಷ್ ನಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಕ್ವಶನ್ ಮಾಡುವಂಥದ್ದು. ಈ ಉದಾಹರಣೆ ನಿಮಗೆ ಎಕ್ಸಾಮ್ ಅಲ್ಲಿ ಏನಾಗಿದೆ? ಇದನ್ನ ಚೇಂಜ್ ಇಂಟು ಎ ಕ್ವಶನ್ ಬೈ ಯೂಸಿಂಗ್ ಡೂ ಫಾರ್ಮ್ ಅಂತ ಹೇಳ್ತಾರೆ. ಓಕೆ, ಏನ್ ಮಾಡಿ? ಈಗ ಎಕ್ಸಾಮ್ ಇದೆ ನಿಮ್ಗೆ ಯೂಸಿಂಗ್ ಡೂ ಫಾರ್ಮ್ ಚೇಂಜ್ ಇಂಟು ಕ್ವಶನ್, ಫ್ರೇಮ್ ಕ್ವಶನ್ ಯೂಸಿಂಗ್ ಡೂ ಫಾರ್ಮ್ ಅಂತ ಇದೆ. ಈಗ ಆಲ್ರೆಡಿ ನಾನು ನಿಮಗೆ ಡೂ ಫಾರ್ಮ್ ತೋರಿಸಿದ್ದೀನಿ. ಏನಿದು ಡೂ ಫಾರ್ಮ್? ಯಾವಾಗ ನಮಗೆ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ he will attend the function ಅಂತ ಇದೆ. ಕಾಣಿಸ್ತಾ ಇದೆಯಾ? he will attend a function ಅಂತ ಇದೆ. ಇದನ್ನ ಕ್ವಶನ್ ಮಾಡಿ ಅಂದ್ರೆ ಅಥವಾ ನೆಗೆಟಿವ್ ಮಾಡಿ ಅಂದ್ರೆ ಬಹಳ ಈಸಿ ಮಕ್ಕಳೇ. ಹೇಗೆ? ಈ ವಿಲ್ ತೆಗೆದು ಫಸ್ಟ್ ಗೆ ಹಾಕ್ಬಿಟ್ರೆ ಕ್ವಶನ್ ಆಯ್ತು. will he attend the function? attend a function ಕ್ವಶನ್ ಆಯ್ತು. ಕ್ವಶನ್ ಆಯ್ತು. ನೆಗೆಟಿವ್ ಮಾಡ ಏನಿಲ್ಲ, ಇದ್ರ ಪಕ್ಕ ನಾಟ್ ಹಾಕ್ಬಿಟ್ರೆ ನೆಗೆಟಿವ್ ಆಯ್ತು. he will not attend a function ಏನಾಯ್ತು? ಇಲ್ಲ, ನೆಗೆಟಿವ್ ಆಯ್ತು. ಪ್ರಾಬ್ಲಮ್ ಏನಂದ್ರೆ ಈ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇರಲ್ಲ. ಪ್ರೆಸೆಂಟ್ ಸಿಂಪಲ್ ಮೈನ್ ವರ್ಬ್ ಮಾಡಿರೋದ್ರಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ. ಹೆಲ್ಪಿಂಗ್ ಫಸ್ಟ್ ಗೆ ತಗೊಂಡ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ. ಫಸ್ಟ್ ತಗೊಂಡ್ರೆ ಕ್ವಶನ್ ಆಯ್ತು. ಈ ಹೆಲ್ಪಿಂಗ್ ವರ್ಬ್ ಪಕ್ಕ ನಾಟ್ ಹಾಕ್ಬಿಟ್ರೆ ನೆಗೆಟಿವ್ ಆಯ್ತು. ಇದು ಫ್ಯೂಚರ್ ಸಿಂಪಲ್. ನಮಗೆ ಬೇಡ, ಐಡಿಯಾ ಕೊಟ್ಟಿದ್ದೆ ಅಷ್ಟೇ ನಿಮ್ಗೆ. ಈಗ ಇಲ್ಲಿ ಇಲ್ಲಲ್ಲ, ಏನ್ ಮಾಡೋದು?
ನೋಡಿ ಅರ್ಥ ಮಾಡ್ಕೊಳ್ಳಿ. ಡೂ ಫಾರಂ ಇರೋದು ಯಾಕೆ ಅಂದ್ರೆ ಎಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಹಾಯಕ ಕ್ರಿಯಾಪದ ಎಲ್ಲಿಲ್ವೋ ಅವಾಗ ಬಳಸ್ಕೊಳಕ್ಕೆ. ಪಕ್ಕದ ಮನೆಗೆ ಅರ್ಜೆಂಟಿಗೆ ಎಮರ್ಜೆನ್ಸಿ ಹಾಲಿಲ್ಲ ಅಂದ್ರೆ ಪಕ್ಕದ ಮನೆಗೆ ಇಸ್ಕೊಂಡ್ ಬರ್ತೀವಲ್ಲ ಆ ತರ. ಓಕೆ, ಹೆಲ್ಪಿಂಗ್ ಈಸ್ ನೆಸೆಸರಿ ಯಾವಾಗ ಇಫ್ ದೇರ್ ಇಸ್ ನೋ ವರ್ಬ್ಸ್. ಸಪೋಸ್ ಇಲ್ಲಿ ಐ ಅಂದ್ರೆ ಗೊತ್ತು, ಪ್ರೆಸೆಂಟ್ ಗೊತ್ತು. ಈ ಕ್ವಶನ್ ಮಾಡಿ, ಐಗೆ ಪ್ರೆಸೆಂಟ್ ಗೆ ಏನ್ ಬರುತ್ತೆ? ಐಗೆ ಪ್ರೆಸೆಂಟ್ ಗೆ ಬರುತ್ತೆ, ಐಗೆ ಪ್ರೆಸೆಂಟ್ ಗೆ ಡೂ ಬರುತ್ತೆ. ಸೊ ಡೂ ಇದು ಹೇಗಿದೆಯೋ ಹಾಗೆ ಬರೆಯೋದು. ಡೂ ಐ ಡ್ರಿಂಕ್ ಕಾಫಿ. ಏನಾಯ್ತು? ಕ್ವಶನ್ ಆಯ್ತು. ಇಷ್ಟೇ. ನಿಮಗೆ ಎಕ್ಸಾಮ್ ಇದಿದೆ, ಅರ್ಥ ಆಗ್ತಿದ್ಯಾ? ಎಷ್ಟು ನಿಮಗೆ ಇದು ಅನ್ಸೋಕ್ ಈಸಿ, ಎಲ್ಲದೂ ಕಲಿಯೋ ಮುಂಟ, ಕಲ್ತ್ರೆ ತುಂಬಾನೇ ಈಸಿ. ಸೊ ಇದು ನೆಗೆಟಿವ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ನೀವು ಅನುಕೂಲಕ್ಕೆ ಮಾಡ್ಬೋದು. ಸಬ್ಜೆಕ್ಟ್ ಪಕ್ಕ ನೆಗೆಟಿವ್ ಹಾಕ್ಬೇಕು. ಐ ಡು ನಾಟ್, ಹೇಳಿ, ಐ ಡು ನಾಟ್ ಡ್ರಿಂಕ್ ಕಾಫಿ. ಇದು ಏನಂತಾರೆ? ನೆಗೆಟಿವ್ ಅಂತಾರೆ. ಯಾವ ಪದನ ನೋ, ನಾಟ್, ನೆವರ್, ನಥಿಂಗ್, ಇಲ್ಲ ಇಲ್ಲ ಅಂತೀವೋ ಅದು ನೆಗೆಟಿವ್. ಕ್ವಶನ್ ಮಾರ್ಕ್ ಬಂದ್ರೆ ಅದನ್ನ ಇಂಟ್ರೋಗೇಟಿವ್ ಅಂತ ಹೇಳ್ತೀವಿ. ಸಪೋಸ್ ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಮಾಡಿ, ಐ ಡ್ರಿಂಕ್ ಜಾಗದಲ್ಲಿ ಹಿ ಡ್ರಿಂಕ್ಸ್ ಕಾಫಿ ಅಂತ ಇದೆ. ಎಸ್ ಯಾಕೆ ಹಾಕಿದೀನಿ ಅಂತ ನಿಮ್ಗೆ ಗೊತ್ತು ಮಕ್ಕಳೇ. ಈ ಶೀಟ್ಗೆ ಎಸ್ ಹಾಕ್ಬೇಕು ಹೇಳಿದೀನಿ. ಸಪೋಸ್ ಅವನು ಕಾಫಿ ಕುಡಿತಾನೆ, ಅವನು ಕಾಫಿ ಕುಡಿತಾನ ಅಂತ ಮಾಡಬೇಕು, ಕ್ವಶನ್ ಮಾಡಬೇಕು ಯೂಸಿಂಗ್ ಡೂ ಫಾರ್ಮ್. ಹೀಗೆ ಪ್ರೆಸೆಂಟ್ ಗೆ ಏನ್ ಬರುತ್ತೆ ಹುಡ್ಕೋಣ. ಹೀಗೆ ಪ್ರೆಸೆಂಟ್ ಗೆ ಬರುತ್ತೆ. ಯಾವಾಗಲೂ ಸ್ಟಾರ್ಟಿಂಗ್ ಅಕ್ಷರ ಕ್ಯಾಪಿಟಲ್ ಇರಬೇಕು. ಡಸ್ ಹಿ ಡ್ರಿಂಕ್, ಡ್ರಿಂಕ್ಸ್ ಈ ಎಸ್ ಬರಿಬೇಕಾ ಬರಿಬಾರ್ದ? ನೋ, ಬರಿಬಾರ್ದು. ಓಕೆ, ಬೇಸ್ ಫಾರ್ಮ್ ಯೂಸ್ ಮಾಡಬೇಕು. ಮೂಲ ಪದ ಇರುತ್ತೆ, V1 ಫಾರ್ಮ್ ನೇ ಯೂಸ್ ಮಾಡಬೇಕು. ಡಸ್ ಹಿ ಡ್ರಿಂಕ್ ಕಾಫಿ. ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್ ಮಾಡೋದಾದ್ರೆ ಸಬ್ಜೆಕ್ಟ್ ಪಕ್ಕ ಹಾಕ್ಬೇಕು ನೆಗೆಟಿವ್. ಹಿ ಡಸ್ ನಾಟ್ ಡ್ರಿಂಕ್ ಕಾಫಿ. ಏನಾಯ್ತು? ಇದು ನೆಗೆಟಿವ್ ಆಯ್ತು. ಇನ್ನೊಂದು ಅದೇ ತರ ಮಾಡೋಣ. ರೆಡಿನಾ? ಸರಿ. ವೀಣಾ ಗೋಸ್ ಟು ಕಾಲೇಜ್ ಅಂತಿದೆ. ಈ ವೀಣಾ ಗೋಸ್ ಟು ಕಾಲೇಜ್ ಅಲ್ಲಿ ಬೇಸ್ ಫಾರ್ಮ್ ಯಾವುದು? ಮೂಲ ಪದ ಗೋಸ್ ಅಂತ ಇದೆ. ವರ್ಬ್ ಲಿಸ್ಟ್ ಕೊಟ್ಟಿದ್ನಲ್ಲ, ಇದೆಯಾ ಅದರಲ್ಲಿ? ಇಲ್ಲ. ಗೋ ಇದೆ, ಗೋ ಬೇಸ್ ಫಾರ್ಮ್, ಎಕ್ಸ್ಟ್ರಾ ಸೇರಿಸಿರೋ ES. ಅರ್ಥ ಆಗ್ತಿದ್ಯಾ? V5 ಅಂತ ಹೇಳ್ತಾರೆ. ಉದಾಹರಣೆಗೆ ಇದನ್ನ ಮಾಡೋಣ, ಹೇಳ್ಕೊಡ್ತೀರಾ? ವೀಣಾ ಗೋಸ್ ಟು ಕಾಲೇಜ್. ವೀಣಾ ಅಂದ್ರೆ ಶಿ ಮಾಡ್ಕೋಬೇಕು. ಶಿಗೆ ಪ್ರೆಸೆಂಟ್ ಏನ್ ಬರುತ್ತೆ? ಶಿಗೆ ಪ್ರೆಸೆಂಟ್ ಡಸ್. ಡಸ್ ವೀಣಾ ಗೋ ಟು ಕಾಲೇಜ್. ನಾನು ಹೇಳಿದೆ COLLEGE ಗೋಸ್ ಬರಿಬಾರ್ದು, ಗೋ. ಯಾಕೆ ಅಂದ್ರೆ ಎಸ್ ES ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಎಸ್ ES ಇಲ್ಲೇ ಸೇರ್ಕೊಂಡಿರೋದ್ರಿಂದ ಬರಿಬಾರ್ದು. ಡಸ್ ವೀಣಾ ಗೋ ಟು ಕಾಲೇಜ್. ನೆಗೆಟಿವ್, ವೀಣಾ ಡಸ್ ನಾಟ್ ಗೋ ಟು ಕಾಲೇಜ್. ಏನಾಯ್ತಿದು? ನೆಗೆಟಿವ್ ಆಯ್ತು. ಅರ್ಥ ಆಗ್ತಿದೆಯಾ? ಉಳಿದಂತೆ ಮಾಮೂಲಿ. ಉದಾಹರಣೆಗೆ ಅನ್ನೋದವರು ಇದು ಒಂದಾಯ್ತು, ಎರಡಾಯ್ತು. ಇಲ್ಲಿ ಮೂರನೇದು ಪೀಪಲ್ ಗ್ರೋ ಪ್ಯಾಡಿ ಅಂತ ಇದೆ. ಮೂರನೇ ಎಕ್ಸಾಂಪಲ್ ಏನ್ ಬರುತ್ತೆ? ಪೀಪಲ್ ಅಂದ್ರೆ ದೇ ಮಾಡ್ಕೋಬೇಕು. ದೇಗೆ ಪ್ರೆಸೆಂಟ್ ಗೆ ಡೂ ಬರುತ್ತೆ. ದೇಗೆ ಪ್ರೆಸೆಂಟ್ ಗೆ ಏನಿದೆ? ದೇಗೆ ಡೂ ಬರುತ್ತೆ. ಕರೆಕ್ಟಾ? ಸೊ ಅಲ್ಲಿಗೆ ಡೂ ಪೀಪಲ್ ಗ್ರೋ ಪ್ಯಾಡಿ. ಸರಿನಾ? ಕ್ವಶನ್ ಆಯ್ತು. ನೆಗೆಟಿವ್, ಪೀಪಲ್ ಡು ನಾಟ್ ಗ್ರೋ ಪ್ಯಾಡಿ. ಏನಾಯ್ತು? ನೆಗೆಟಿವ್ ಆಯ್ತು. ಅರ್ಥ ಆಗ್ತಿದೆಯಾ? ನೆಗೆಟಿವ್ ಆಯ್ತು. ದಿಸ್ ಇಸ್ ಪ್ರೆಸೆಂಟ್ ಸಿಂಪಲ್. ಓಕೆ? ಹಾ, ಡಿಯರ್ ಸ್ಟೂಡೆಂಟ್ಸ್, ಲೆಟ್ us go today to present simple. ಓಕೆ, ಪ್ರೆಸೆಂಟ್ ಸಿಂಪಲ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಸಿಂಪಲ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಅನ್ನ ಹೇಗ್ ಮಾಡ್ಬೋದು ಅಂದ್ರೆ ಸಬ್ಜೆಕ್ಟ್ ಮತ್ತೆ ಮೇನ್ ವರ್ಬ್ ಇರಬೇಕು. ಹೌದು ತಾನೆ? ಮೇನ್ ವರ್ಬ್ ಬಳಸ್ಕೊಂಡು ನಾವು ಪ್ರೆಸೆಂಟ್ ಸಿಂಪಲ್ ಮಾಡಿದೀವಿ. ಏನ್ ಹೇಳಿ? ಯೂಸಿಂಗ್ ಮೇನ್ ವರ್ಬ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್, ವಿ ಹ್ಯಾವ್ ಮೇಡ್ ಪ್ರೆಸೆಂಟ್ ಸಿಂಪಲ್, we have formed present simple. Today by using
ಬಿ ಫಾರಂ ಏನ್ ಹೇಳಿ, ಬಿ ಫಾರಂ, ಟು ಬಿ ಫಾರಂ ಅಂತ ಹೇಳ್ತಾರೆ. ಈ ಟು ಬಿ ಫಾರಂ ಯೂಸ್ ಮಾಡ್ಕೊಂಡು ಕೂಡ ಪ್ರೆಸೆಂಟ್ ಸಿಂಪಲ್ ಮಾಡಬಹುದು. ಉದಾಹರಣೆಗೆ ಐಗೆ ಪ್ರೆಸೆಂಟ್ ಸಿಂಪಲ್ ಆಮ್ ಅಂತ ಇದೆ, ಇದೇನೆ, ಇದ್ದೇನೆ, ವಿ, ಯು, ದೇ ಪ್ಲೂರಲ್ಗಳಿವು. ಸೊ ಯುಗೆ ಟು ಬಿ ಫಾರಂ ಆರ್ ಅಂತ ಬರ್ತದೆ. ನಿಮ್ಗೆ ಗೊತ್ತು, ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಮೇನ್ ಅವ್ರಿಗೆ ಎಸ್ ಹಾಕ್ತಿವಿ, ಬಟ್ ಇಲ್ಲಿ ಟು ಬಿ ಫಾರಂಗೆ ಈಸ್ ಬರುತ್ತೆ. ಇದಾನೆ, ಇದ್ದಾಳೆ, ಈ ಇದಾನೆ, ಅವನು, ಶಿ ಈಸ್ ಇದ್ದಾಳೆ, ಇಟ್ ಇದೆ ಅನ್ನೋದನ್ನು ಯೂಸ್ ಮಾಡ್ಕೊಂಡು ಹೇಗೆ ಅಂತ. ಈ ಉದಾಹರಣೆಗೆ ಐಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಐಗೆ ಆಕ್ಚುಲಿ ಏನೇನೆಲ್ಲ ಬಳಸಬಹುದು ಅಂದ್ರೆ, ಪ್ರೊಫೆಷನ್ ಅನ್ನ ಯೂಸ್ ಮಾಡಿಕೊಂಡು ಬಹಳಷ್ಟು ಸೆಂಟೆನ್ಸ್ ಗಳನ್ನು ಮಾಡಬಹುದು ಯೂಸಿಂಗ್ ಪ್ರೊಫೆಷನ್. ಸಪೋಸ್ ಐ ಆಮ್ ಎ ಟೀಚರ್ ಆಗತ್ತಲ್ವಾ, ಐ ಆಮ್ ಎ ಟೀಚರ್, ಐ ಆಮ್ ಎ ಟೀಚರ್ ಯೂಸಿಂಗ್ ಟು ಬಿ ಫಾರ್ಮ್. ಅಲ್ಲೇನ್ ಮಾಡಿದ್ದು, ಮೇನ್ ಅವ್ರು ಬಳಸ್ಕೊಂಡು ಮಾಡಿದ್ದು. ಐ ಆಮ್ ಎ ಟೀಚರ್ ಪ್ರೊಫೆಷನ್ ಮಾಡಿ, ಐ ಆಮ್ ಎ ಟೀಚರ್, ಐ ಆಮ್ ಎ ಲೆಕ್ಚರರ್, ಐ ಆಮ್ ಎ ನರ್ಸ್, ಐ ಆಮ್ ಎ ಸ್ಟೂಡೆಂಟ್. ಬಿ ಮೀನ್ಸ್ ಇರು ಅಂತ, ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತಾರೆ ಅದನ್ನ. ಉದಾಹರಣೆಗೆ ಪ್ರೊಫೆಷನ್, ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತಾರೆ, ಇರೋದು. ಟು ಬಿ ಫಾರ್ಮ್ ಅನ್ನ ಸ್ಟೇಟ್ ಆಫ್ ಬೀಯಿಂಗ್ ಅಂತ. ಉದಾಹರಣೆಗೆ ಐ ಆಮ್ ಎ ಬಾಯ್, ಐ ಆಮ್ ಎ ಬಾಯ್, ನಾನೊಬ್ಬ ಹುಡುಗ, ನಾನು ಏನಾಗಿದ್ದೇನೆ, ಐ ಆಮ್ ಎ ಬಾಯ್. ಓಕೆ, ಸ್ಟೇಟ್ ಆಫ್ ಬೀಯಿಂಗ್. ಆಕ್ಚುಲಿ ನನಗೆ ಈಗ ಸಖತ್ ಸಿಟ್ಟು ಬಂದಿದೆ, ಐ ಆಮ್ ಆಂಗ್ರಿ ನಾವ್. ಈಗ ನಾನು ಮಾತಾಡ್ತಿರೋದಲ್ಲ, ಐ ಆಮ್ ಆಂಗ್ರಿ ನಾವ್, ಆಂಗ್ರಿ ನಾವ್, ನಾವು ಈಗ ಐ ಆಮ್ ಆಂಗ್ರಿ ನಾವ್, ನನಗೆ ಈಗ ಸಿಟ್ಟು ಬಂದಿದೆ, ಐ ಆಮ್ ಕೂಲ್ ಟುಡೇ. ಸೊ ಪ್ರೆಸೆಂಟ್ ಸಿಂಪಲ್ ಅನ್ನ ಬಳಸ್ಕೊಂಡು ಏನೇನೆಲ್ಲ ಮಾಡಬಹುದು. ಓಕೆ, ಸೊ ಸ್ಟೇಟ್ ಆಫ್ ಬೀಯಿಂಗ್. ಉದಾಹರಣೆಗೆ ಐನೇ ತಗೋಬೇಕಾ, ತಗೊಳ್ಳಿ, ವಿ ಆರ್, ಸ್ಟೇಟ್ ಆಫ್ ಬೀಯಿಂಗ್. ವಿ ಆರ್ ಫ್ರೆಂಡ್ಸ್, ಅದು ಒಂದು ಸೆಂಟೆನ್ಸ್. ಇದು ಯಾವ ಸೆಂಟೆನ್ಸ್, ವಿ ಆರ್ ಫ್ರೆಂಡ್ಸ್. ಪ್ಲೇಸ್ ಹಾಕ್ಬಹುದು, ಪ್ಲೇಸ್ ಹಾಕ್ತೀನಿ ನೋಡಿ. ಉದಾಹರಣೆಗೆ ವಿ ಆರ್ ಅಟ್ ಬಸ್ ಸ್ಟಾಪ್ ಅಥವಾ ಬಸ್ ಸ್ಟ್ಯಾಂಡ್. ವಿ ಆರ್ ಅಟ್ ಬಸ್ ಸ್ಟ್ಯಾಂಡ್, ವಿ ಆರ್ ಅಟ್ ಬಸ್ ಸ್ಟ್ಯಾಂಡ್, ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ, ಪ್ಲೇಸ್ ಹಾಕ್ಬಹುದು. ವಿ ಆರ್ ಅಟ್ ಚೌಲ್ಟ್ರಿ, ಚೌಲ್ಟ್ರಿನಲ್ಲಿದ್ದೀವಿ. ನೆಕ್ಸ್ಟ್ ಯು ಆರ್ ಇನ್ ವೈಟ್, ಯು ಆರ್ ಇನ್ ಯೂನಿಫಾರ್ಮ್, ಕಲರ್ ಹಾಕ್ಬೋದು. ಯು ಆರ್ ಇನ್ ಯೂನಿಫಾರ್ಮ್ ಟುಡೇ, ನೀನು ಯೂನಿಫಾರ್ಮ್ ಅಲ್ಲಿ ಇದೆಯಾ, ಯು ಆರ್ ಇನ್ ಯೂನಿಫಾರ್ಮ್. ನೆಕ್ಸ್ಟ್ ಯು ಆಯ್ತು, ಹೀ ತಗೋಣ. ಆಕ್ಚುಲಿ ಅಡ್ಜೆಕ್ಟಿವ್ ಅನ್ನ ಹಾಕಿ ನಾವು ಬಳಸಬಹುದು. ಉದಾಹರಣೆಗೆ ಕ್ವಾಲಿಟಿ, ಕ್ವಾಂಟಿಟಿ, ಸೈಜ್, ಕಲರ್, ನಂಬರ್. ಆಕ್ಚುಲಿ ನಾನು ನಂಬರ್ ಕೂಡ ಹಾಕಬಹುದು. ಉದಾಹರಣೆಗೆ he is tall, he is tall, he is tall. ಅವನು ಟಾಲ್ ಆಗಿದ್ದಾನೆ, ಇದ್ದಾನೆ. ನೋಡಿ ಇಲ್ಲಿ ಯು ಆರ್ ಇನ್ ಯೂನಿಫಾರ್ಮ್ ಅಲ್ಲಿ ಇದ್ದಾನೆ, ಇದ್ದಾರೆ, ನೀನು ಯೂನಿಫಾರ್ಮ್ ಅಲ್ಲಿ ಇದೆಯಾ. ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ, ನಾವು ಫ್ರೆಂಡ್ಸ್ ಆಗಿ ಇದ್ದೀವಿ, ನಾನು ಸಿಟ್ಟಾಗಿ ಇದ್ದೀನಿ, ನಾನು ಒಬ್ಬ ಹುಡುಗ ಆಗಿ ಇದ್ದೀನಿ, ನಾನು ಒಬ್ಬ ಟೀಚರ್ ಆಗಿ ಇದ್ದೀನಿ. ಕನ್ನಡ ಕೊಟ್ಟಿದ್ದೀನಿ ನಾನು, ಹೌದಾ? ನೋಡ್ತಾ ಇದ್ದೀರಾ? ಎಸ್. ಹಿ ಈಸ್ ಟಾಲ್ ಅಂದ್ರೆ ಅವನು ಎತ್ತರವಾಗಿ ಇದ್ದಾನೆ. ಶಿ ಈಸ್ ಹ್ಯಾಪಿ, ಅವಳು ಸಂತೋಷವಾಗಿ ಇದ್ದಾಳೆ, ಅವಳು ಸಂತೋಷವಾಗಿ ಇದ್ದಾಳೆ. ಟ್ರಾನ್ಸ್ಲೇಷನ್ ಕೂಡ ಮಾಡ್ಬೇಕಾದ್ರೆ ಹೀಗೆ ಮಾಡ್ತೀವಿ. ಶಿ ಈಸ್ ಹ್ಯಾಪಿ ಅಂದ್ರೆ ಅವಳು ಸಂತೋಷವಾಗಿ ಇದ್ದಾಳೆ. It is black. It is black in color. It is black in color. ಅದು ಕಲರ್ ಅಲ್ಲಿ ಕಪ್ಪಾಗಿದೆ. ಓಕೆನಾ? ಉದಾಹರಣೆಗೆ ಪರ್ಸನ್ ತಗೋಣ. ಹರೀಶ್ ಈಸ್ ಕ್ಲೆವರ್. ಕ್ವಾಲಿಟಿ, ಹರೀಶ್ ಈಸ್ ಕ್ಲೆವರ್ ಅಥವಾ ಹರೀಶ್ ಈಸ್ ಎ ಕ್ಲೆವರ್ ಬಾಯ್. ಹರೀಶ್ ಈಸ್ ಎ ಕ್ಲೆವರ್ ಬಾಯ್. ಅರ್ಥ ಆಗ್ತಿದೆಯಾ? ನೀವು ನೋಡಿ, ಹರೀಶ್ ಈಸ್ ಎ ಕ್ಲೆವರ್ ಬಾಯ್. ಉದಾಹರಣೆಗೆ ಪೀಪಲ್ ಆರ್ ಸ್ಮಾರ್ಟ್.
ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಟುಡೇ ಪೀಪಲ್ ಆರ್ ಸ್ಮಾರ್ಟ್ ಟುಡೇ. ಜನ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಹೇಗಿದ್ದಾರೆ? ಸ್ಮಾರ್ಟ್ ಆಗಿದ್ದಾರೆ. ಸೊ ಟೋಟಲ್ ಇದನ್ನ ದೇ ಅಂತ ಬಳಸ್ಕೊಂಡಿದ್ದೀವಿ. ದೇ ಆರ್ ಹ್ಯಾಪಿ, ದೇ ಆರ್ ಅಪ್ಸೆಟ್. ಅವರು ಅಪ್ಸೆಟ್ ಆಗಿ ಇದ್ದಾರೆ. ಸೊ ಟೋಟಲಿ ಮಕ್ಕಳೇ ಹೇಗೆಲ್ಲ ಬಳಸ್ಬೋದು? ಸ್ಟೇಟ್ ಆಫ್ ಟು ಬಿ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹಾಕ್ತಾರೆ. ಪ್ಲೇಸಿಗೆ ಹಾಕ್ಬಹುದು, ಓಕೆ, ಪ್ರೊಫೆಷನ್ಗೆ ಹಾಕ್ಬಹುದು, ಅಡ್ಜೆಕ್ಟಿವ್ ಹಾಕ್ಬಹುದು. ಕ್ವಾಲಿಟಿ, ಕ್ವಾಂಟಿಟಿ, ಸೈಜ್, ಕಲರ್, ನಂಬರ್ ಅದನ್ನ ಅಡ್ಜೆಕ್ಟಿವ್ ಅಲ್ಲಿ ನೋಡ್ಕೊಳ್ಳಿ. ಟೋಟಲಿ ಪ್ರೆಸೆಂಟ್ ಸಿಂಪಲ್ ಹೇಗೆಲ್ಲ ಬಳಸ್ಬಹುದು. ಹೌದಾ? ಈಗ ಆಯ್ತು, ಪ್ರೆಸೆಂಟ್ ಸಿಂಪಲ್ ಆಯ್ತು. ಸಪೋಸ್ ಉದಾಹರಣೆಗೆ ಇದೊಂದು ಸಣ್ಣ ಸೆಂಟೆನ್ಸ್ ಐ ಆಮ್ ಎ ಟೀಚರ್ ಅಂತ ಇದೆ. ಹೌದಾ? ಇದನ್ನ ಕ್ವಶನ್ ನೆಗೆಟಿವ್ ಮಾಡೋದು ಹೇಗೆ? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಎ ಟೀಚರ್. ಒಂದ್ಸತಿ ನಾನು ಹೇಳಿದ್ದೆ ಮೇನ್ ವರ್ಬಿಗೆ ಡೂ ಫಾರ್ಮ್ ಹಾಕಿ ಮಾಡಬೇಕು ಅಂತ. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಸಹಾಯಕ ಕ್ರಿಯಾಪದ. ಬಿ ಫಾರ್ಮ್ ಒರಿಜಿನಲ್ ಬರುತ್ತೆ. ಐಗೆ ಆಮ್, ಪಾಸ್ಟ್ ಟೆನ್ಸ್ಗೆ ವಾಸು, ವಿಗೆ ಆರು ವರ್ರು, ಈ ಶೀರ್ಗೆ ಈಸು ವಾಸು, ದೇಗೆ ಆರು ವರ್ರು. ಇದನ್ನ ನೋಡಿದ್ದೀರಾ? ಸೊ ಇವತ್ತು ಪ್ರೆಸೆಂಟ್ ಸಿಂಪಲ್ ಇಂದ ಕ್ವಶನ್ ನೆಗೆಟಿವ್ ಹೆಂಗ್ ಮಾಡೋದು? ಟು ಬಿ ಫಾರ್ಮ್ ಯೂಸ್ ಮಾಡಿಕೊಂಡು ಐ ಆಮ್ ಎ ಟೀಚರ್ ಇದನ್ನ ಏನ್ ಮಾಡ್ಬೇಕು? ಫಸ್ಟ್ ಬಂದ್ಬಿಟ್ರೆ ಐ ಆಮ್ ಎ ಟೀಚರ್. ಇದು ಐ ಆಮ್ ಎ ಟೀಚರ್, ನಾನು ಏನಾಗಿದ್ದೀನಿ? ಟೀಚರ್ ಆಗಿದ್ದೀನಿ. ಐ ಆಮ್ ಎ ಟೀಚರ್, ನಾನು ಟೀಚರ್ ಆಗಿದ್ದೀನ? ನೆಗೆಟಿವ್. ನೆಗೆಟಿವ್ ಏನ್ ಮಾಡ್ಬೇಕು? ನಾಟ್ ಅನ್ನ ಇಲ್ಲಿಗೆ ಸೇರಿಸ್ಬೇಕು. ಹೆಲ್ಪಿಂಗ್ ವರ್ಕ್ ಪಕ್ಕ. ಹೇಗೆ? I am not a teacher. ಇದು ನೆಗೆಟಿವ್. ಈಗ ಇನ್ನೊಂದು ಮಾಡೋಣ. ಓಕೆ, ಇದಾಯ್ತು. We are friends. ಇದು ಪ್ರೆಸೆಂಟ್ ಸಿಂಪಲ್. We are friends. ಕ್ವಶನ್ ಮಾಡೋದಾದ್ರೆ ಏನ್ ಮಾಡ್ಬೇಕು? ಹೆಲ್ಪಿಂಗ್ ವರ್ಕ್ ಫಸ್ಟ್ ತಗೋಬೇಕು. ಕ್ಯಾಪಿಟಲ್ ಬಳಸಬೇಕು ಸ್ಟಾರ್ಟಿಂಗ್ ವರ್ಡ್. ಆರ್ ವಿ ಫ್ರೆಂಡ್ಸ್? ನಮ್ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ವಿ ಆರ್ ನಾಟ್ ಫ್ರೆಂಡ್ಸ್. ನೆಗೆಟಿವ್ ಇದ್ರ ಪಕ್ಕ ನಾಟ್ ಹಾಕ್ಬೇಕು. ವಿ ಆರ್ ನಾಟ್ ಫ್ರೆಂಡ್ಸ್. ಟೋಟಲಿ ನಿಮಗೆ ಅರ್ಥ ಆಗ್ತಾ ಇದೆ? ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ತಗೊಂಡ್ರೆ ಕ್ವಶನ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಪಕ್ಕ ನಾಟ್ ಹಾಕಿದ್ರೆ ನೆಗೆಟಿವ್ ಆಗುತ್ತೆ. ಮೇನ್ ವರ್ಬ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ. ಅವಾಗ ಏನ್ ಮಾಡ್ತೀವಿ? ವಿ ಯೂಸ್ ಡೂ ಫಾರಮ್. ಸಾಲ ತಗೊಳ್ತೀವಿ, ಇಲ್ಲಿ ಇದೆ ಬಳಸ್ಕೊಂಡಿದೀವಿ, ಅಲ್ಲಿ ಇರ್ಲಿಲ್ಲ, ಹಾಗಾಗಿ ವಿ ಬಾರೋಡ್ ಇಟ್. ಸಾಲ ತಗೊಂಡು ಡೂ ನಾಟ್, ಡಸ್, ಡಿಡ್ ಹಾಕೊಂಡಿದೀವಿ. ಅರ್ಥ ಆಗ್ತಿದೆಯಾ? ಸೊ ಪ್ರೆಸೆಂಟ್ ಸಿಂಪಲ್ ಬರೀ ಇಷ್ಟಕ್ಕೆ ಮುಗಿಯಲ್ಲ ಮಕ್ಕಳೇ. ದೇರ್ ಆರ್ ಸರ್ಟನ್ ರೂಲ್ಸ್ ಟು ಬಿ ಫಾಲೋ. ತುಂಬಾ ರೂಲ್ಸ್ಗಳಿದೆ. ಪ್ರೆಸೆಂಟ್ ಸಿಂಪಲ್ ಅನ್ನ ಯಾವ್ದಾವ್ದಕ್ಕೆ ಬಳಸ್ತೀವಿ ಅನ್ನೋದನ್ನ ಈಗ ಹಾಗೆ ಹೇಳ್ತೀನಿ. ಸಾಕ? ಅಥವಾ ಇನ್ನೊಂದು ರಮೇಶ್ ಈಸ್ ಎ ಕಂಟ್ರಾಕ್ಟರ್. ರಮೇಶ್ ಒಬ್ಬ ಕಂಟ್ರಾಕ್ಟರ್ ಆಗಿದ್ದಾನೆ. ಪ್ರೆಸೆಂಟ್ ಸಿಂಪಲ್. ಕ್ವಶನ್ ಹೇಗ್ ಮಾಡೋದು? ಈಸ್ ಫಸ್ಟ್ ತಗೊಂಡ್ರೆ ಕ್ವಶನ್ ಆಯ್ತು. ಈಸ್ ರಮೇಶ್ ಎ ಕಂಟ್ರಾಕ್ಟರ್? ಕ್ವಶನ್ ಆಯ್ತು. ನೆಗೆಟಿವ್, ರಮೇಶ್ is not a contractor. ಇದನ್ನ ಪಾಸ್ ಮಾಡೋದು ನೆಕ್ಸ್ಟ್ ಕ್ಲಾಸಿಗೆ ಅದೇ ಹೋಗ್ತಾ ಇದ್ದೇನೆ. ಪ್ರೆಸೆಂಟ್ ಸಿಂಪಲ್ ಇದೆಯಲ್ವಾ, ಇದು ಪ್ರೆಸೆಂಟ್ ಸಿಂಪಲ್. ಇದನ್ನ ಪಾಸ್ ಸಿಂಪಲ್ ಮಾಡೋದು ಏನಿಲ್ಲ. ರಮೇಶ್ ಈಸ್ ಇರೋದನ್ನ ಹೆಲ್ಪಿಂಗ್ ಅವರು ಪಾಸ್ ಮಾಡಿದ್ರೆ ಪಾಸ್ ಸಿಂಪಲ್ ಆಯ್ತು. ಹೇಗೆ? ರಮೇಶ್ ವಾಸ್ ಎ ಕಾಂಟ್ರಾಕ್ಟರ್. ಶಿ ಈಸ್ ಹ್ಯಾಪಿ, ಶಿ ವಾಸ್ ಹ್ಯಾಪಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಪ್ರೆಸೆಂಟ್ ಸಿಂಪಲ್ ಅನ್ನ ಯಾವ್ದಾವ್ದು ಬಳಸಿ ನೋಡಿ. ಇಲ್ಲೊಂದು ನಿಮಗೆ ಮರ್ತ ಹೋಗ್ಬಾರ್ದು ಅಂತ ಒಂದು ಮೇನ್ ವರ್ಕ್ ಕೂಡ ಕೊಡ್ತಾ ಇದೆ. ಉದಾಹರಣೆಗೆ ರಮೇಶ್ ಲರ್ನ್ ಗ್ರಾಮರ್, ಲರ್ನ್ಸ್ ಗ್ರಾಮರ್. ರಮೇಶ್ ಲರ್ನ್ಸ್ ಗ್ರಾಮರ್. ಎಕ್ಸ್ಟ್ರಾ ಹಾಕ್ಬೇಕು ಅಂತ ಹೇಳಿದೀನಿ ಅಲ್ವಾ? ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಏನ್ ಮಾಡ್ತೀರಾ? ಟು ಡೂ ಫಾರ್ಮ್ ಹೆಲ್ಪ್ ತಗೊಂಡಿದ್ದೆ, ಹೊಸದೇ ಡೂ ಫಾರ್ಮ್ ತೋರಿಸಿದ್ದೀನಿ. ಅದಕ್ಕೆ ಏನ್ ಬರುತ್ತೆ? ಡಸ್ ರಮೇಶ್ ಲರ್ನ್? ಎಷ್ಟು ತಗೋಬಾರ್ದು? ಲರ್ನ್. ಕ್ವಶನ್ ರಮೇಶ್ does not
does not learn grammar. ಇದೇನಾಯ್ತು ನೆಗೆಟಿವ್ ಆಯ್ತು. ಮಕ್ಕಳೇ, ಮೇನ್ ವರ್ಬ್ ಆಗಿಯೂ ಪ್ರೆಸೆಂಟ್ ಸಿಂಪಲ್ ಬಳಸಬಹುದು, ಹೆಲ್ಪಿಂಗ್ ವರ್ಬ್ ಡು ಬಿ ಫಾರ್ಮ್ ಕೂಡ ಬಳಸಿಕೊಂಡು ಏನ್ ಮಾಡಬಹುದು, ಪ್ರೆಸೆಂಟ್ ಸಿಂಪಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಈಗ ಎಕ್ಸಾಮ್ಗೆ ನೀವು ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಕ್ವಶನ್ ಮಾಡಿ ಅಂತ ಇದೆ, ಅರ್ಥ ಆಯ್ತಾ? ಸೊ ಟೋಟಲಿ ಪ್ರೆಸೆಂಟ್ ಸಿಂಪಲ್ ಹೀಗೆಲ್ಲ ಮಾಡಬಹುದು. ಸಬ್ಜೆಕ್ಟ್ ಇದಕ್ಕೆ ಏನ್ ಬೇಕು, ಇಲ್ಲಿ ಸಬ್ಜೆಕ್ಟ್ ಮೇನ್ ವರ್ಬ್ ಬೇಕು, ಇಲ್ಲಿ ಸಬ್ಜೆಕ್ಟ್ ಬಿ ಫಾರ್ಮ್ ಬೇಕು. ಓಕೆ, ಪ್ರೆಸೆಂಟ್ ಸಿಂಪಲ್ ನ ಹೇಗೆ ಯಾವ್ದು ಬಳಸಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಪ್ರೆಸೆಂಟ್ ಸಿಂಪಲ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಡೈಲಿ ಆಕ್ಟಿವಿಟೀಸ್, ದಿನಾ ಮಾಡೋ ಕೆಲಸ. ಐ ಗೋ ಟು ಕಾಲೇಜ್ ಡೈಲಿ. ಓಕೆ, ಶಿ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ. ಫಾದರ್ ಗೋಸ್ ಟು ಆಫೀಸ್ ಡೈಲಿ. ಓಕೆ, ದೇ ಗೋ ಟು ಪ್ರೇಯರ್ ಆನ್ ಫ್ರೈಡೇ. ದೇ ಗೋ ಟು ಮಾಸ್ಕ್ ಆನ್ ಫ್ರೈಡೇ. ಎಸ್ ಹಾಕಿಲ್ಲ, ದೇ ಗೋ ಟು ಮಾಸ್ಕ್ ಆನ್ ಫ್ರೈಡೇ. ದಿನ ಮಾಡೋ ಕೆಲಸ ಆಯ್ತು. ಯೂನಿವರ್ಸಲ್ ಟ್ರೂತ್ ಅಂತ ಇದೆ. ಹಾಗಂದ್ರೆ ಏನು, ಪ್ರಪಂಚದಲ್ಲಿ ಯಾವತ್ತೂ ಬದಲಾವಣೆ ಆಗಲ್ಲ, ಯಾವತ್ತೂ ಸತ್ಯ. ದ ಸನ್ ರೈಸಸ್ ಇನ್ ದ ಈಸ್ಟ್. ಎಕ್ಸಾಂಪಲ್ ಬಳಸಿದ್ದೀನಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಇದೇ ಬಳಸ್ಕೊಂಡು the sun is the earth is round. ಹೌದಲ್ರ, the earth is round, universal. Okay, the sky is blue. So universal truth ಗೆ ಬಳಸ್ತೀವಿ ಯಾವ್ದನ್ನ, ಪ್ರೆಸೆಂಟ್ ಸಿಂಪಲ್ ಅನ್ನ. ಪ್ರೆಸೆಂಟ್ ಸಿಂಪಲ್ is used to tell ಏನು, ಡ್ರಾಮಾಟಿಕ್ ಆಕ್ಷನ್, ಕೆಲವು ಡ್ರಾಮಾಟಿಕ್ ಆಕ್ಷನ್ ಹೇಳಕ್ ಬಳಸ್ತೀವಿ. ಇನ್ನು ಪ್ರೆಸೆಂಟ್ ಸಿಂಪಲ್ ಯೂಸ್ಡ್ ಟು ಡೂ ಅಬೌಟ್ ಎಕ್ಸ್ಪ್ಲೈನ್ ಅಬೌಟ್ ರಿಸೈಪ್ ಅಂದ್ರೆ ಅಡಿಗೆ ಮಾಡೋ ಬಗ್ಗೆ ಹೇಳೋಕೆ ಬಳಸ್ತಾರೆ. ಸೊ ಈಗೆಲ್ಲ ಸಾಕಷ್ಟು ರೂಲ್ಸ್ ಇದೆ. ನಾನು ಹೇಳಿದೆ, ವೈ ಇಂದ ಕೊನೆಗೊಂಡ್ರೆ ವೈ ತೆಗೆದು ಐ ಎಸ್ ಸೇರಿಸಬೇಕು, ಸಿ ಎಚ್ ಇಂದ ಕೊನೆಗೊಂಡ್ರೆ ಇ ಎಸ್ ಸೇರಿಸಬೇಕು, ಓ ಇಂದ ಕೊನೆಗೊಂಡ್ರೆ ಕೇವಲ ಇ ಎಸ್ ಸೇರಿಸಬೇಕು. ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಒನ್ಸ್ ಅಗೈನ್ ನೀವು ಮತ್ತೆ ರಿಪೀಟ್ ಮಾಡಿದ್ರೆ, ಆ ವಿಡಿಯೋನ ಇನ್ನೊಂದ್ಸತಿ ಮತ್ತೆ ನೋಡಿದ್ರೆ ಖಂಡಿತ ನೆನಪಾಗತ್ತೆ.